ತೀನ್ಮೂರ್ತಿ ಮುಂದೆ ಬಂದು ಪ್ರೈಮ್ ಮಿನಿಸ್ಟರ್ ಹೌಸ್ ಮುಂದೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಹಲವಾರು ನಾಯಕರುಗಳು ಮತ್ತು ನಾವೆಲ್ಲ ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀವಿ. ಆ ಪ್ರೊಟೆಸ್ಟ್ ನಂತರ ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಮುಂದಿನ ಮೇಲೆ ನಮ್ಮ ಈ ಬಸ್ಸಲ್ಲಿ ಸುರ್ಜೇವಾಲ್ ಅವರು, MPಗಳು ನಾವೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ಯಾವ ಜೈಲು ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ, ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೂ ವಿದ್ಯಾರ್ಥಿಗಳ ದಮನ ಮಾಡೋಂಥ ಏನು ಷಡ್ಯಂತ್ರ ಕೇಂದ್ರ BJP ಸರ್ಕಾರ ಮಾಡ್ತಾಯಿದ್ರೆ ವಿರುದ್ಧ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯ ನಾಯಕತ್ವದಲ್ಲಿ ದೊಡ್ಡ ಒಂದು ಐತಿಹಾಸಿಕ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಬೆಳಿಗ್ಗೆ ಮಧ್ಯಾಹ್ನದಿಂದಲೇ ಪ್ರೊಟೆಸ್ಟ್ ನಡೀತಾ ಇತ್ತು. ಈಗ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ನೋಡಬೇಕು ಯಾವ ಸ್ಟೇಷನ್ಗೆ ಯಾವ ಜೈಲು ಕರ್ಕೊಂಡು ಹೋಗ್ತಾರೆ ಅಂತ. ಈ ಹೋರಾಟ ನಿಲ್ಲಲ್ಲ, ಮುಂದೆ ನಡೆಯುತ್ತೆ. ಇದಕ್ಕೆ ಸಂಪೂರ್ಣವಾಗಿ ಇಡೀ ದೇಶದಂಥ ವಿದ್ಯಾರ್ಥಿಗಳು, ಯುವಕರು ಹೋರಾಟಕ್ಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕಂತ ಈ ಮೂಲಕ ತಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ, ಬೇಡ್ಕೊಳ್ತೀನಿ. ನಮಸ್ಕಾರ. ತೀನ್ಮೂರ್ತಿ ಮುಂದೆ ಬಂದು ಪ್ರೈಮ್ ಮಿನಿಸ್ಟರ್ ಹೌಸ್ ಮುಂದೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಹಲವಾರು ನಾಯಕರುಗಳು ಮತ್ತು ನಾವೆಲ್ಲ ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀವಿ. ಆ ಪ್ರೊಟೆಸ್ಟ್ ನಂತರ ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಮುಂದಿನ ಮೇಲೆ ನಮ್ಮ ಈ ಬಸ್ಸಲ್ಲಿ ಸುರ್ಜೇವಾಲ್ ಅವರು, MPಗಳು ನಾವೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ಯಾವ ಜೈಲು ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ, ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೂ ವಿದ್ಯಾರ್ಥಿಗಳ ದಮನ ಮಾಡೋಂಥ ಏನು ಷಡ್ಯಂತ್ರ ಕೇಂದ್ರ BJP ಸರ್ಕಾರ ಮಾಡ್ತಾಯಿದ್ರೆ ವಿರುದ್ಧ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯ ನಾಯಕತ್ವದಲ್ಲಿ ದೊಡ್ಡ ಒಂದು ಐತಿಹಾಸಿಕ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಬೆಳಿಗ್ಗೆ ಮಧ್ಯಾಹ್ನದಿಂದಲೇ ಪ್ರೊಟೆಸ್ಟ್ ನಡೀತಾ ಇತ್ತು. ಈಗ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ನೋಡಬೇಕು ಯಾವ ಸ್ಟೇಷನ್ಗೆ ಯಾವ ಜೈಲು ಕರ್ಕೊಂಡು ಹೋಗ್ತಾರೆ ಅಂತ. ಈ ಹೋರಾಟ ನಿಲ್ಲಲ್ಲ, ಮುಂದೆ ನಡೆಯುತ್ತೆ. ಇದಕ್ಕೆ ಸಂಪೂರ್ಣವಾಗಿ ಇಡೀ ದೇಶದಂಥ ವಿದ್ಯಾರ್ಥಿಗಳು, ಯುವಕರು ಹೋರಾಟಕ್ಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕಂತ ಈ ಮೂಲಕ ತಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ, ಬೇಡ್ಕೊಳ್ತೀನಿ. ನಮಸ್ಕಾರ. ತೀನ್ಮೂರ್ತಿ ಮುಂದೆ ಬಂದು ಪ್ರೈಮ್ ಮಿನಿಸ್ಟರ್ ಹೌಸ್ ಮುಂದೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಹಲವಾರು ನಾಯಕರುಗಳು ಮತ್ತು ನಾವೆಲ್ಲ ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀವಿ. ಆ ಪ್ರೊಟೆಸ್ಟ್ ನಂತರ ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಮುಂದಿನ ಮೇಲೆ ನಮ್ಮ ಈ ಬಸ್ಸಲ್ಲಿ ಸುರ್ಜೇವಾಲ್ ಅವರು, MPಗಳು ನಾವೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ಯಾವ ಜೈಲು ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ, ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೂ ವಿದ್ಯಾರ್ಥಿಗಳ ದಮನ ಮಾಡೋಂಥ ಏನು ಷಡ್ಯಂತ್ರ ಕೇಂದ್ರ BJP ಸರ್ಕಾರ ಮಾಡ್ತಾಯಿದ್ರೆ ವಿರುದ್ಧ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯ ನಾಯಕತ್ವದಲ್ಲಿ ದೊಡ್ಡ ಒಂದು ಐತಿಹಾಸಿಕ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಬೆಳಿಗ್ಗೆ ಮಧ್ಯಾಹ್ನದಿಂದಲೇ ಪ್ರೊಟೆಸ್ಟ್ ನಡೀತಾ ಇತ್ತು. ಈಗ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ನೋಡಬೇಕು ಯಾವ ಸ್ಟೇಷನ್ಗೆ ಯಾವ ಜೈಲು ಕರ್ಕೊಂಡು ಹೋಗ್ತಾರೆ ಅಂತ. ಈ ಹೋರಾಟ ನಿಲ್ಲಲ್ಲ, ಮುಂದೆ ನಡೆಯುತ್ತೆ. ಇದಕ್ಕೆ ಸಂಪೂರ್ಣವಾಗಿ ಇಡೀ ದೇಶದಂಥ ವಿದ್ಯಾರ್ಥಿಗಳು, ಯುವಕರು ಹೋರಾಟಕ್ಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕಂತ ಈ ಮೂಲಕ ತಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ, ಬೇಡ್ಕೊಳ್ತೀನಿ. ನಮಸ್ಕಾರ.